ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಯಾವ್ದು ಇದು ತೊಗೊಂಬಂದ? ನೀನು ತೊಗೋಬೇಕಿಲ್ಲ? ಹಾಂ, ಹೌದಾ? ಸೊ ಇವಾಗ ಹೇಗಿದ್ರು ಕೂಡ ಬೇಸಿಗೆಗಾಲ ಸ್ಟಾರ್ಟ್ ಅಲ್ಲ, ಬೇಸಿಗೆಗಾಲ ಸ್ಟಾರ್ಟು. ಹಾಗೆ ನಿನ್ನೆ ಕೂಡ ನಮ್ಮ ಮನೆ ನಿನ್ನೆ ಕೂಡ ಮಳೆ ಬಂದಿದ್ದು. ಫಸ್ಟ್ ಟೈಮ್ ದಾವಣಗೆರೆಗೆ ಫಸ್ಟ್ ಮಳೆ ಬಂದಿದ್ದು. ಅಂದರೆ ಸುತ್ತಮುತ್ತ ಮಳೆ ಆಗ್ತಾಯಿತ್ತು ಹಳ್ಳಿಗಳಿಗೆ, ಆದರೆ ನಮ್ಮ ಊರಿಗೆ ಫಸ್ಟ್ ಟೈಮ್ ಈಗ ನಿನ್ನೆ ಸಂಜೆ ಮಳೆ ಬಂತು. ಮಳೆ ಬಂದಾದ್ಮೇಲೆ ಯಾಕಾದ್ರೂ ಮಳೆ ಬಂತು ಅನ್ನೋ ಥರ ಆಯಿತು. ಯಾಕಂದರೆ ಫುಲ್ಲು ಸೋರೋದಕ್ಕೆ ಸ್ಟಾರ್ಟ್ ಆಯಿತು. ಜಸ್ಟ್ ಸ್ವಲ್ಪ ಬಂದಿರೋ ಮಳೆ, ಜೋರಾಗಿ ಕೂಡ ಬಂದಿಲ್ಲ ಅಷ್ಟೊಂದು. ಸ್ವಲ್ಪ ಹೊತ್ತು ಬಂದಿರೋ ಮಳೆಗೇನೆ ಫುಲ್ ಸೋರ್ತಾ ಇತ್ತು. ಏನಂದರೆ ಬಾತ್ರೂಮಲ್ಲೆಲ್ಲ ಸೋರ್ತಾ ಇತ್ತು ನೀರು. ಹಾಗಾಗಿ ಸ್ವಲ್ಪ ಟೆನ್ಷನ್ ಆಯಿತು. ಅದಾದಮೇಲೆ ಓಕೆ ಪರವಾಗಿಲ್ಲ, ಬಂದರೆ ಬರಲಿ, ಸದ್ಯಕ್ಕೆ ಸಣ್ಣ ಮಳೆಗೇನೆ ಗೊತ್ತಾಯ್ತಲ್ವ ಎಲ್ಲೆಲ್ಲಿ ಸೋರುತ್ತಂತ ಅಂದ್ಕೊಂಡು ಸುಮ್ಮನಾದ್ವಿ. ನೆಕ್ಸ್ಟ್ ಅದನ್ನೆಲ್ಲ ರಿಪೇರಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಮತ್ತೆ ರಿಪೇರಿ ಕೆಲಸನೇ ಆಗಿಬಿಟ್ಟಿದ್ವಿ. ಯಾವ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವು ಏನೋ, ಮತ್ತೆ ರಿಪೇರಿ ಕೆಲಸ ಸ್ಟಾರ್ಟ್ ಆಗಿದೆ. ನೋಡಿ, ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಹೇಗಾಗಿದೆ. ಇಲ್ಲೆಲ್ಲ ಫುಲ್ ಕಡಿಮೆ ಆಗಿತ್ತು, ಆದರೆ ಇವಾಗ ನೋಡಿ ಹಿಂಗಾಗಿದೆ ನನಗೆ. ಸೊ ಇವಾಗ ಐಸ್ ತಿಂದ್ಬಿಟ್ಟು ಇದೆ. ನಾನು ಚಿಕ್ಕವರಿದ್ದಾಗ ಎಲ್ಲ ಇದನ್ನೇ ತೊಗೊಂಡು ತಿಂತಾ ಇದ್ದಿದ್ದು. ಅವಾಗೇನೆಂದರೆ ನೀರು ಥರನೇ ಇರ್ತಾಯಿತ್ತು, ಅದನ್ನು ಜ್ಯೂಸ್ ಅಂತ ಕುಡಿತಾ ಇದ್ವಿ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾರ್ತಾರೆ. ಇದು 2 ರೂಪಾಯಿ. ಆದರೆ ಸ್ವಲ್ಪ 2 ರೂಪಾಯಿ ಆದ್ರೂ ಕೂಡ ತಣ್ಣಗಿರುತ್ತಲ್ಲ ಅನ್ನೋ ಕಾರಣಕ್ಕೆ ಕುಡಿಯೋದು. ಇದನ್ನು ಕುಡಿಲೂಬೋದು ಈಗ. ಅಂದರೆ ಇದು ಸ್ವಲ್ಪ ಇನ್ನೂ ಗಟ್ಟಿ ಆಗಿಲ್ಲಲ್ಲ, ಒಂದು ಸ್ವಲ್ಪ ಗಟ್ಟಿ ಇದೆ. ಇದು ಕುಡಿಲೂಬೋದು. ಅಕಸ್ಮಾತ್ ಗಟ್ಟಿ ಇದ್ದರೆ ಐಸ್ ಕ್ಯಾಂಡಿ ಥರ ತಿನ್ನಲೂಬೋದು. ಇವಾಗ ಇದನ್ನು ತಿಂದ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನಿದು ಹಿಂಗ? ಬಾ ಊಟ ಮಾಡೋಣ ಬಾ. ಏನು ಬೇಕು? ಹಾಂ, ಮತ್ತೆ ಅಷ್ಟೇನಾ? ಇಡ್ಲಿ ಒಂದೇ ತಿಂತೀಯಾ? ಹಾಂ, ಸಾರು ಹಾಕ್ಬೇಕಾ? ಹ್ಞೂ, ಚಟ್ನಿ ಬೇಕಾ? ಬೇಡ, ಒಂದು ಸ್ವಲ್ಪ ಅಕ್ಕ. ಬೇಡ, ಸಾಂಬಾರು ಬೇಕಾ? ಹ್ಞೂ ಸರಿ. 2 ಕಡೆಗೂ ಸಾಂಬಾರಾ? ಬೆಳಿಗ್ಗೆ ಏನು ಮಾಡಿದ್ವಿ ನಾವು? ಹಾಂ, ಮತ್ತೆ ಹಾಂ, ಮತ್ತೆ ಸಾರು. ನಮ್ಮ ಕಡೆ ಎಲ್ಲ ಮಾತಾಡೋದು ಸಾಂಬಾರು ಅಂತ ಜಾಸ್ತಿ ನಾವು ಉಪಯೋಗಿಸಲ್ಲ, ಸಾರು ಅಂತಲೇ ಉಪಯೋಗಿಸೋದು. ಬೇಳೆ ಸಾರಿಗೆ ಬೇಳೆ ಸಾರು, ಸಾಂಬಾರು ಅಂತ ಹೇಳ್ತಾರಲ್ವ ಒಂದೊಂದು ಕಡೆ. ನಮ್ಮ ಕಡೆ ಎಲ್ಲ ಆ ಥರ ಇಲ್ಲ, ಸಾರು ಅಲ್ಲಮ್ಮ. ಎಲ್ಲದಕ್ಕೂ ನಾವು ಸಾರು ಅಂತೀವಿ ಅಷ್ಟೇ. ನೀನು ಸಾಂಬಾರು ಅಂತೀಯ ಮತ್ತೆ? ಅಲ್ಲ, ಮತ್ತೆ ಇಷ್ಟೊತ್ತು ಏನೋ ಅನ್ನಕತ್ತಿದ್ದೆಲ್ಲ, ಸಾರು ಸಾರು ಅಂತಂದು ಹೇಳಕತ್ತಿದ್ದಿಲ್ಲ ಮತ್ತೆ? ಇಲ್ಲೇ ಕುತ್ಕೊಂಡು ತಿನ್ನು. ಇಲ್ಲ ಸಾಕು, ಫಸ್ಟ್ ಚಲ್ತಮ್ಮ. ಇಲ್ಲೇ ಕುತ್ಕೊಂಡು ತಿನ್ನಾಯ್ತಾ? ಬಾ. ಇದರಲ್ಲಿ ತರಕಾರಿ ಸಾರು, ಆಮೇಲೆ ಇದು ಬೇಳೆ ಸಾರು, ಆಮೇಲೆ ಇದು ಕಟ್ಟಿನ ಸಾರು. 3 ರೀತಿ ಸಾರು ನಮ್ಮ ಮನೇಲಿ ಇವತ್ತು ಅಲ್ಲಮ್ಮ? ಹ್ಞೂ ನಮ್ಮ 3 ಸಾರಮ್ಮ. ನಮ್ಮ ಭ್ರಮರಂಗೆ ತ್ರಿಬಲ್ ಧಮಾಕ. ಹ್ಞೂ ಮತ್ತೆ ABC ಅಂತ ಹೇಳ್ತೀಯಾ? ಸರಿ, ಹೇಳೋದು ಬರ್ತೀನಿ ನಾನು ಬಗ್ಗಿಸ್ಕೊಂಡು. ಬಾ ತಿನ್ಬಾ ಅಮ್ಮ. ಬೇಕಂತ ಹಾಕ್ಸ್ಕೊಂಡಿಲ್ಲ. ಬಾ ಬೇಗ ಬಾ, ಕುತ್ಕೊಂಡು ತಿನ್ನು. ನೀರು ತೊಗೊಂಬಂದು ಕೊಡ್ತೀನಿ, ಕುತ್ಕೊಂಡು ತಿನ್ನು. ನೋಡ್ರಿ ಫ್ರೆಂಡ್ಸ್, ಎಷ್ಟೊಂದು ಮಾವಿನಕಾಯಿ ನೋಡಿ, ಎಷ್ಟೊಂದು ಇದಾವೆ ಮಾವಿನಕಾಯಿ. ನೋಡ್ತಾ ಇದ್ರೇ ಹಾಗೆ ಇದನ್ನ ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ತಿನ್ಬೇಕಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದ್ದಾವೆ ಮಾವಿನಕಾಯಿ. ಇವಾಗ ಕಟ್ ಮಾಡಿ ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು, ಅಂದರೆ ಇವಾಗಲೇ ತಿನ್ನಲ್ಲ, ಇವಾಗಲೇ ತಿನ್ನೋದಕ್ಕೆ ಹುಳಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇವಾಗ ಕಟ್ ಮಾಡಿ ಸ್ವಲ್ಪ ಉಪ್ಪು ಖಾರ ಹಾಕಿ ಇಟ್ಬಿಟ್ರೆ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟು ಆಮೇಲೆ ತಿಂದರೆ ಚೆನ್ನಾಗಿರ್ತವೆ. ಇಲ್ಲಾಂದರೆ ಇವಾಗ ಇನ್ಸ್ಟೆಂಟಾಗಿ ಇದಕ್ಕೆ ಉಪ್ಪಿನಕಾಯಿ ಕೂಡ ನಾವು ಮಾಡ್ಕೋಬೋದು. ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನಾನು ಇವಾಗ ಆದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.
ನನಗೆ ನಿಜವಾಗ್ಲೂ ಮಾವಿನಕಾಯಿ ಅಂದರೆ ಭಾಳ ಇಷ್ಟ. ಅದಕ್ಕೋಸ್ಕರ ನೋಡಿ ಇಷ್ಟೊಂದು ಮಾವಿನಕಾಯಿಗಳನ್ನ ತರಿಸಿಟ್ಕೊಂಡಿದ್ದೀನಿ. ಮಾವಿನಕಾಯಲ್ಲಿ ಎಷ್ಟೊಂದು ವೆರೈಟಿ ಮಾಡ್ಕೋಬೋದು. ಮಾವಿನಕಾಯಿ ಸಾಂಬಾರು, ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಚಟ್ನಿ ಎಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತೈತಿ. ಇವಾಗ ಮಾವಿನಕಾಯಿ ಸೀಸನ್ನಲ್ಲೇ ಮಾವಿನಕಾಯಿ ತಿಂದರೆ ಚೆನ್ನಾಗಿ. ಅದರಲ್ಲಿ ಒಂದು ಮಳೆ ಬಂದತ್ತಲ್ಲ, ನಮ್ಮ ಕಡೆ ಎಲ್ಲ ಕೊಡಲ್ಲ, ಮಳೆ ಬರೋಕ್ಕಿಂತ ಮುಂಚೆ ತಿನ್ಬೇಡ ಅಂತ ಹೇಳ್ತಾರೆ. ಮಳೆ ಬಂದಿದೆಯಲ್ಲ, ಹೆಂಗಿದ್ರು ನೆನ್ನೆ ತಿನ್ಬೋದು. ಇವಾಗ ಇದನ್ನು ಇಲ್ಲಿ ಇಕ್ತೀನಿ. ಹಾಗೆ ಇದರಲ್ಲಿ ನೋಡಿ ಹೀಗಾಗಿದೆ ಬಾಕ್ಸು. ಶಾವಿಗೆ ದಾವಣಗೆರೆಯಲ್ಲಿ ಇವಾಗ ದಾವಣಗೆರೆ ಮತ್ತು ಇನ್ನೊಂದು ಫೇಮಸ್ ಇದಕ್ಕೆ ಗೊತ್ತಾ, ಶಾವಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಮನೆ ಹತ್ರನೇ ಮಾಡ್ತಾರೆ, ಎಲ್ಲ ಮನೆ ಮುಂದ್ಗಡೆನೆ ಮಾಡೋದೆಲ್ಲ ಫ್ರೆಶ್ ಇರ್ತತಿ. ಇದಕ್ಕೇನು ಕೆಮಿಕಲ್ ಏನು ಪ್ರಿಸರ್ವೇಟಿವ್ ಏನು ಹಾಕೋದಿಲ್ಲ, ಹಾಳು ಮೂಳು ಅಂತಂದು ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಶಾವಿಗೆ ಮಾತ್ರ. ಅದರಲ್ಲೂ ಯುಗಾದಿ ಹಬ್ಬದಲ್ಲಿ ಮಾತ್ರ ಸಖತ್ ಸೇಲ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಇದನ್ನ ಹಾಗೆ ಇಟ್ಬಿಟ್ಟಿದ್ದೀನಿ ಕವರಲ್ಲಿ. ಇವಾಗ ಕವರ್ ತೆಗೆದ್ಬಿಟ್ಟು ಇದ್ರೊಳಗಡೆ ಹಾಕಿ ಇಕ್ತೀನಿ. ನಾನು ನಮ್ಮನೆ ತಗೊಂಬಂದ್ರಲ್ಲ, ಇದನ್ನ ಹಾಗೆ ತಗೊಂಬಂದಿದ್ರು, ನಾನು ಹಂಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಇದನ್ನ ತೆಗೆದು ಇದು ಬಾಕ್ಸಲ್ಲಿ ಹಾಕಿ ಇಕ್ತೀನಿ. ಏನಮ್ಮ ನೀರಾ ಕೊಟ್ಟಿದ್ನಲ್ಲ, ಕುಡಿದ್ಬಿಟ್ಟಾಗ್ಲೇ? ಊಟಕ್ಕಿಂತ ಜಾಸ್ತಿ ನೀರೇ ಕುಡಿತಾಳೆ ಅಲ್ಲಮ್ಮ? ಹೌದು. ಶಾವಿಗೆ ಐತಿ ಕಾಯಿ ಇದ್ರ ತೊಡೆ ಮೇಲೆ ಕೆಳಗಡೆ ಇಡಿ ಹೋಗು. ಈ ತರ ಗಂಟು ಕಟ್ಟಿರ್ತಾರೆ, ಕೆಜಿ ಆ ಥರ ಒಂದು 5 kg ಅಷ್ಟೇನೋ ತಂದರೆ. ಏನಮ್ಮ ಇದು ಒಂದು ವರ್ಷದವರೆಗೂ ನಾವು ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಗಾಳಿಗೆ ಇಟ್ಕೋಬೇಕು, ಅವಾಗವಾಗ ಒಂದು ಸ್ವಲ್ಪ ಗಾಳಿಗೆ ಇಟ್ಕೊಂಡು ಉಪಯೋಗಿಸ್ಕೊಂಡ್ರೆ ಏನೂ ಆಗೋದಿಲ್ಲ. ಮತ್ತು ಇವಾಗ ತಂದರೆ ಹೊಸ ಶಾವಿಗೆನ ನಾವು ನೆಕ್ಸ್ಟ್ ಮುಂದಿನ ವರ್ಷ ಯುಗಾದಿ ಹಬ್ಬಕ್ಕೂ ಕೂಡ ಈ ಶಾವಿಗೆ ಉಪಯೋಗಿಸಿದ್ರೆ ಚೆನ್ನಾಗಿ ಉದುದ್ರಾಗಿ ಬರ್ತದೆ. ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಪುಳಿಯೋಗರೆ, ಆಮೇಲೆ ಶಾವಿಗೆ ಪಾಯಸ, ಶಾವಿಗೆ ಕೇಸರಿ ಬಾತು ಎಲ್ಲ ಶಾವಿಗೆಲಿ ಎಲ್ಲ ವೆರೈಟಿ ಮಾಡ್ಕೋಬೋದು. ಇವಾಗ ಸದ್ಯಕ್ಕೆ ಬಾಕ್ಸಲ್ಲಿ ಹಾಕಿ ಇಕ್ತಾ ಇದ್ದೀನಿ. ಮಳೆ ನೀರು ನೋಡಿರಿ ಫ್ರೆಂಡ್ಸ್ ಯಾವ ರೀತಿ ಇಳಿತಾ ಇದೆ ಅಂತ. ಮನೆ ಮುಂದ್ಗಡೆನೂ ಅಷ್ಟೇ, ಆ ಲೈಟ್ ಏನು ಹಾಕಿದ್ವಿ ಅಲ್ಲೂ ಕೂಡ ನೀರು ಇಳಿತಾ ಇದ್ದವು. ಸುಮ್ಮನೆ ಇದೆಲ್ಲ ಹಾಕ್ಸಿದ್ದೆಲ್ಲ ವೇಸ್ಟ್ ಅನ್ನೋ ಥರ ಆಗೋಯ್ತು, ದುಡ್ಡೆಲ್ಲ ವೇಸ್ಟ್ ಅನ್ನೋ ಥರ ತುಂಬಾ ಬೇಜಾರಾಗ್ತಾ ಇದೆ. ಯಾಕಂದರೆ ಇದನ್ನು ನಾವು ಕಟ್ಸೋದಕ್ಕೆ ಸಾಲ ಮಾಡಿ ಕಟ್ಸಿದ್ವಿ, ಇನ್ನೂ ಕೂಡ ಸಾಲ ತೀರಿಲ್ಲ. ಅಷ್ಟೊತ್ತಿಗೆ ಈ ರೀತಿ ಆಗ್ತಾಯಿದ್ರೆ ನಮಗೊಂಥರ ಬೇಜಾರಾಗುತ್ತಲ್ವ. ಎಷ್ಟೊಂದು ಇವಾಗ ಇದನ್ನು ಮಾಡಿಸೋದಕ್ಕಂತಲೇ ನಾವು ಸಂಘದಲ್ಲಿ ಸಾಲ ತೊಗೊಂಡು 2 ವರ್ಷದವರೆಗೂ ಆ ಸಾಲ ತೀರಿಸ್ಬೇಕು. ಆ ಸಾಲ ತೀರಿಸೋಷ್ಟರಲ್ಲಿ ಎಷ್ಟೊಂದು ಇದಾಗುತ್ತೆ, ತುಂಬಾ ಬೇಜಾರಾಯಿತು. ಅದಾದಮೇಲೆ ಈ ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಫೋಟೋದಲ್ಲಿ ನಾನು, ಭ್ರಮರ ಹಾಗೆ ನಮ್ಮ ಮನೆಯವರು ಫೋಟೋ ತೆಗೆಸ್ಕೊಂಡಿರೋದು. ಇದು ಏನಕ್ಕಂದರೆ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಹೇಳಿ ಮಾಡಿಸ್ತೀವಲ್ವ, ಅದಕ್ಕೋಸ್ಕರ ಇದನ್ನು ಅರ್ಜೆಂಟಲ್ಲಿ ಬೇಕಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಹೋಗಿ ಫೋಟೋ ತೆಗೆಸಿದ್ದು. ಅವಳು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಈ ಫೋಟೋದಲ್ಲಿ. ನೋಡ್ತಾ ಇದ್ರೇ ಒಂಥರ ನನಗೆ ಖುಷಿ ಅಂತ ಅನಿಸುತ್ತೆ ಈ ಫೋಟೋ. ಇದು ಒಂದೇನು 2 ಫೋಟೋ ಇದೆ ಅಷ್ಟೇ. ಆಮೇಲೆ ಇದನ್ನು ಕೂಡ ಅಷ್ಟೇ ಭಾಗ್ಯಲಕ್ಷ್ಮಿ ಬಾಂಡಿಗೋಸ್ಕರನೇ ತೆಗೆಸಿದ್ದು. ಇದು ಒಂದು ಫೋಟೋ. ಅದಾದಮೇಲೆ ನಮ್ಮ ಫೋಟೋನೂ ಕೂಡ ಇದು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನನ್ನ ಮಗನ ಫೋಟೋ. ಇದು ಏನಕ್ಕಂತ ಅಂದರೆ ಒಂದು ಸ್ಕೂಲ್ ಅಡ್ಮಿಷನ್ ಆದಮೇಲೆ ಸ್ಕೂಲಿಗೋಸ್ಕರ ಬೇಕಾಗಿತ್ತು ಫೋಟೋಸು. ಆವಾಗ ಹೇಳಿದ್ರಂತ ಹೇಳ್ಬಿಟ್ಟು ತೆಗೆಸಿದ್ದು. UKGಲಿ ಅವನಿಗೆ ತೆಗೆಸಿದ್ದು. ಡೈರೆಕ್ಟ್ UKGಗೆ ಜಾಯಿನ್ ಮಾಡಿಸಿದ್ವಿ, LKGಗೆ ಅವನಿಗೆ ಓದಿಸಿಲ್ಲ, ಅವನಿಗೆ ಡೈರೆಕ್ಟಾಗಿ UKGಗೆ ಹಾಕಿದ್ದು. ಆದರೂ UKGಲಿ ಅಂದರೆ LKGಲಿ ಏನು ಕಲಿಬೇಕೋ ಅದಕ್ಕೂ ಜಾಸ್ತಿನೇ ಅವ್ನು ಕಲ್ತಿದ್ದ ಮನೆಯಲ್ಲೇ. ಅದಕ್ಕೋಸ್ಕರ ಇದು ನೋಡಿ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ಲುಕ್. ಬಿಫೋರ್ ಅಂದರೆ ಭ್ರಮರ ಹುಟ್ಟೋಕ್ಕೂ ಮುಂಚೆ ನಾನು ಈ ಥರ ಇದ್ದೆ. ಭ್ರಮರ ಹುಟ್ಟಾದ್ಮೇಲೆ ಅಲ್ಲಿ ಕಾಣ್ತಾ ಇದ್ದೀಯಲ್ವ ಫ್ಯಾಮ್ಲಿ ಫೋಟೋ, ಅದರಲ್ಲಿರೋ ಥರ ಆಗಿಬಿಟ್ಟಿದ್ದೀನಿ.
ಇವಾಗ ಮತ್ತೆ ರೆಡಿ ಆಗಬೇಕಂತಂದ್ರೂ ನನಗೊಂಥರ ಏನು ಬಿಡು ಏನು ರೆಡಿ ಆಗೋದು ಈ ರೀತಿ ಮನಸ್ಸು ಬಂದುಬಿಟ್ಟಿದೆ ನನಗೆ. ಏನೋ ಗೊತ್ತಿಲ್ಲ, ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಆ ಥರ. ಇದು ನಮ್ಮ ಮನೆಯವ್ರದ್ದು ಕಾಲೇಜಿಗೆ ಹೋಗ್ತಾಯಿದ್ರು ಆ ಟೈಮಲ್ಲಿ ತೆಗ್ದಿರೋಂಥ ಫೋಟೋ ಇದು. ಇದು ನೋಡ್ತಾ ಇದ್ರೆ ಇದೇನಪ್ಪ ಇದು ನಮ್ಮ ನಿಜವಾಗ್ಲೂ ನಮ್ಮ ಮನೆಯವರ ಅಂತ ಅನಿಸುತ್ತೆ. ಆ ಥರ ಕಾಣ್ತಾ ಇದೆ ಫೋಟೋ. ಇಷ್ಟು ಫೋಟೋಸು ಒಂದು ರೀತಿ ಮೆಮೊರೇಬಲ್ ಅಂತ ಹೇಳ್ಬೋದು ನಮ್ಗೆ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು